ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಮೆ ವಾಸ್ತು ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮನೆಯಲ್ಲಿ ಆಮೆ ಪ್ರತಿಮೆಯನ್ನು ಇಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ನೋಡೋಣ. ಆಮೆ ಪ್ರತಿಮೆಯನ್ನು ಸೂಕ್ತ ಸ್ಥಾನಗಳಲ್ಲಿ ಇರಿಸುವುದರಿಂದ ಅದೃಷ್ಟ ಮತ್ತು ಸಕಾರಾತ್ಮಕ ಕಂಪನಗಳನ್ನು ತರುತ್ತದೆ. ಆಮೆಯ ಪ್ರತಿಮೆಯನ್ನು ನೀರಿನ ಬೌಲ್ ಅಥವಾ ಸಣ್ಣ ಕಾರಂಜಿಯೊಳಗೆ ಇರಿಸಿದಾಗ ಆಮೆಯ ಪರಿಣಾಮಗಳು ವರ್ಧಿಸುತ್ತವೆ. ನೀರು ಮತ್ತು ಆಮೆಯ ಈ ಸಂಯೋಜನೆಯನ್ನು ಸುಂದರವೆಂದು ಪರಿಗಣಿಸಲಾಗುತ್ತೆ. ನೀರಿನಲ್ಲಿ ಆಮೆಯ ಪ್ರತಿಮೆಯನ್ನು ಇಡೋದ್ರಿಂದ ಮನೆಯಲ್ಲಿ ಬಹಳಷ್ಟು ಧನಾತ್ಮಕ ಶಕ್ತಿಯನ್ನು ಪ್ರೋತ್ಸಾಹಿಸುತ್ತದೆ. ಆಮೆಯ ಪ್ರತಿಮೆಯನ್ನು ಯಾವ ಸ್ಥಾನದಲ್ಲಿ ಇರಿಸೋದ್ರಿಂದ ಏನೆಲ್ಲ ಪ್ರಯೋಜನವಿದೆ ಅಂತ ನೋಡೋಣ. ಮನೆಯ ಮುಂಭಾಗದ ಬಾಗಿಲಿನಿಂದ ಆಮೆಯ ಪ್ರತಿಮೆಯನ್ನು ಇಡೋದ್ರಿಂದ ಮನೆಯನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಬಹುದು ಎಂದು ನಂಬಲಾಗಿದೆ. ಉತ್ತರ ದಿಕ್ಕಿನಲ್ಲಿ ಆಮೆ ಪ್ರತಿಮೆಯನ್ನು ಇಡೋದ್ರಿಂದ ನಿಮ್ಮ ವೃತ್ತಿಗೆ ಲಾಭದಾಯಕವಾಗಬಹುದು. ಹಾಗೆ ಪೂರ್ವ ದಿಕ್ಕಿನಲ್ಲಿ ಆಮೆ ಪ್ರತಿಮೆಯನ್ನು ಇಡೋದ್ರಿಂದ ಬದ್ಧತೆಯ ಮನೋಭಾವವನ್ನು ಪ್ರೋತ್ಸಾಹಿಸಬಹುದು. ಮತ್ತು ವಾಯುವ್ಯ ಮೂಲೆಯಲ್ಲಿ ಆಮೆ ಪ್ರತಿಮೆಯನ್ನು ಇಡೋದ್ರಿಂದ ಪಿತೃಭಾಗ್ಯ ವೃದ್ಧಿಸುತ್ತದೆ. ಹಾಸಿಗೆಯ ಮೇಲ್ಭಾಗದಲ್ಲಿ ಆಮೆ ಪ್ರತಿಮೆಯನ್ನು ಇಡೋದ್ರಿಂದ ನಿಮ್ಮ ಚಿಂತೆಗಳು ದೂರವಾಗುತ್ತವೆ ಮತ್ತು ನಿದ್ರಾಹೀನತೆ ನಿವಾರಣೆಯಾಗುತ್ತದೆ. ಆಮೆ ಪ್ರತಿಮೆಗಳಲ್ಲಿ 18 ವಿಧಗಳಿವೆ. ಪ್ರತಿಯೊಂದು ವಿಧವೂ ಕೂಡ ಮನೆಯಲ್ಲಿ ಒಂದೊಂದು ರೀತಿಯ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತವೆ. ಅದೇನಂತ ಹೇಳಿಬಿಟ್ಟು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ. 1. ಲೋಹದ ಆಮೆ. ಇದು ದೀರ್ಘಾಯುಷ್ಯನ್ನು ಉತ್ತೇಜಿಸುತ್ತದೆ ಮತ್ತು ಮಕ್ಕಳ ಮನಸ್ಸನ್ನು ಚುರುಕುಗೊಳಿಸುತ್ತದೆ. 2. ಮರದ ಆಮೆ. ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಹಾಗೆ ಕುಟುಂಬದಲ್ಲಿನ ಸಂತೋಷವನ್ನು ಹೆಚ್ಚಿಸುತ್ತದೆ. ಹಾಗೆ ಇದನ್ನು ಪೂರ್ವ ಅಥವಾ ಆಗ್ನೇಯ ಮೂಲೆಯಲ್ಲಿ ಇರಿಸಬೇಕು. ಇದನ್ನು ಇಡಲು ಸರಿಯಾದ ಜಾಗ ಲಿವಿಂಗ್ ರೂಮ್ ಅಥವಾ ಪ್ರವೇಶ ದ್ವಾರವಾಗಿರುತ್ತೆ. 3. ನಾಣ್ಯಗಳೊಂದಿಗೆ ಆಮೆ. ಇದು ಹಣವನ್ನು ಆಕರ್ಷಿಸುತ್ತದೆ. ಆರೋಗ್ಯ ಮತ್ತು ಕುಟುಂಬ ಜೀವನವನ್ನು ಹೆಚ್ಚಿಸಲು ನೀವು ನಾಣ್ಯಗಳೊಂದಿಗೆ ಚಿತ್ರಿಸಲಾದಂತಹ ಆಮೆ ಪ್ರತಿಭೆಗಳನ್ನು ಬಳಸಬಹುದು. ಇದು ಹೆಚ್ಚಾಗಿ ಶಿಫಾರಸು ಮಾಡಲಾದಂತಹ ಆಮೆ ವಾಸ್ತು ಅಂತಲೇ ಹೇಳ್ಬೋದು. ಇದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅತ್ಯಂತ ಹಳೆಯ ಆಮೆ ವಾಸ್ತು ಅಂತಲೇ ಹೇಳ್ಬೋದು. 4. ಹೆಮಟೈಟ್ ಆಮೆ. ಇದು ಮನೆಯಲ್ಲಿ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ. 5. ಕ್ಲೇ ಆಮೆ. ಇದಕ್ಕೆ ಇನ್ನೊಂದು ಹೆಸರಿದೆ. ಇದು ಕೈಯಿಂದ ಮಾಡಿದ ಮಣ್ಣಿನ ಆಮೆ. ಹಾಗೆ ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ತರಲು ಸಹಾಯ ಮಾಡುತ್ತದೆ. ಹಾಗೆ ಜೀವನದ ಏರಿಳಿತಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಶಾಂತತೆ, ಸಾಮರಸ್ಯ ಹಾಗೆ ದೀರ್ಘಾಯುಷ್ಯ ಮತ್ತು ಸಂಪತ್ತನ್ನು ತರುತ್ತದೆ. 6. ಹಸಿರು ಆಮೆ. ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. 7. ಕಪ್ಪು ಆಮೆ. ನಿಮ್ಮ ಕೆಲಸ ಮತ್ತು ವ್ಯವಹಾರಗಳ ಏಳಿಗೆಗಾಗಿ ನೀವು ಈ ಆಮೆ ವಾಸ್ತುವನ್ನು ಬಳಸಬಹುದು. 8. ಕೆಂಪು ಆಮೆ. ಇದು ಖ್ಯಾತಿಯ ಸಂಕೇತವಾಗಿದೆ. 9. ಹೆಣ್ಣು ಆಮೆ. ಈ ಆಮೆ ವಾಸ್ತುವನ್ನು ಬಳಸೋದ್ರಿಂದ ಇದು ಕುಟುಂಬದೊಂದಿಗಿನ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ ಮತ್ತು ಮಕ್ಕಳು ಮತ್ತು ಕುಟುಂಬವನ್ನು ಪ್ರತಿನಿಧಿಸುತ್ತದೆ. 10. ಕ್ರಿಸ್ಟಲ್ ಆಮೆ. ಈ ಆಮೆ ವಾಸ್ತುವನ್ನು ಇರಿಸಲು ಸೂಕ್ತವಾದ ಸ್ಥಾನ ನೈಋತ್ಯ ಮತ್ತು ವಾಯುವ್ಯ. ಈ ನೈಋತ್ಯ ದಿಕ್ಕಿನಲ್ಲಿ ಈ ಆಮೆ ವಾಸ್ತುವನ್ನು ಇಡೋದ್ರಿಂದ ನಿಮಗೆ ಹಣ ಬರುತ್ತದೆ. ಹಾಗೆ ವಾಯುವ್ಯ ದಿಕ್ಕಿನಲ್ಲಿ ಈ ವಾಸ್ತುವನ್ನು ಇಡೋದ್ರಿಂದ ನಿಮಗೆ ಕೀರ್ತಿ ಬರುತ್ತದೆ.
11 ಮಣ್ಣಿನ ಆಮೆ. ಈ ರೀತಿಯ ವಾಸ್ತು ಆಮೆಯು ಶಾಂತಿ, ಸಾಮರಸ್ಯ, ಪ್ರಶಾಂತತೆ ಮತ್ತು ಸಂಪತ್ತನ್ನು ತರುತ್ತದೆ. ಇದನ್ನು ಬಾಗಿಲಿನ ಮುಖ್ಯ ದ್ವಾರದಲ್ಲಿ ಇರಿಸಬಹುದು. 12 ಹಳದಿ ಆಮೆ. ಇದು ಸಂತೋಷವನ್ನು ಉತ್ತೇಜಿಸುತ್ತದೆ. 13 ನೀಲಿ ಆಮೆ. ವಿಶ್ರಾಂತಿ ಸೌಲಭ್ಯಗಳಲ್ಲಿ ವ್ಯಾಪಕವಾಗಿ ಇದನ್ನು ಬಳಸಲಾಗುತ್ತದೆ. ಇದು ಶಾಂತಿ ಮತ್ತು ಶಾಂತತೆಯನ್ನು ಉತ್ತೇಜಿಸುತ್ತದೆ. 14 ನೇರಳೆ ಆಮೆ. ಇದು ಗೌರವ ಮತ್ತು ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ. 15 ಬಿಳಿ ಆಮೆ. ಇದು ಶಾಂತಿ ಮತ್ತು ಆಧ್ಯಾತ್ಮಿಕ ಕಂಪನಗಳನ್ನು ಉತ್ತೇಜಿಸುತ್ತದೆ. 16 ರೈನ್ಸ್ಟೋನ್ ವಾಸ್ತು ಆಮೆ. ಆರ್ಥಿಕ ವಿಷಯಗಳಲ್ಲಿ ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ತರುತ್ತದೆ. 17 3 ಹಂತದ ವಾಸ್ತು ಆಮೆ. ಇದು ರಕ್ಷಣೆ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. 18 ತಾಮ್ರ ವಾಸ್ತು ಆಮೆ. ಇದು ಶಕ್ತಿ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಇದನ್ನು ಆಗ್ನೇಯ ಮೂಲೆಯಲ್ಲಿ ಇರಿಸುವುದು ತುಂಬ ಉತ್ತಮ. ನೋಡಿ, ಆಮೆ ವಾಸ್ತುವನ್ನು ಮನೆಯಲ್ಲಿ ಇರಿಸುವುದು ತುಂಬ ಉತ್ತಮ. ನೀವು ತುಂಬ ಕಡೆ ನೋಡಿರ್ತೀರ, ಕೆಲವ್ರ ಮನೆಯಲ್ಲೆಲ್ಲ ಇಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ಶೋ ಪೀಸ್ ಇರಬೇಕು ಅಂತ ಅಂದ್ಕೊಳ್ತೀವಿ ನಾವು. ಆದರೆ ಖಂಡಿತವಾಗ್ಲೂ ಅದು ಶೋ ಪೀಸ್ ಆಗಿರಲ್ಲ, ಅದು ವಾಸ್ತು ಆಮೆ ಆಗಿರುತ್ತೆ. ವಾಸ್ತು ಆಮೆಯನ್ನು ಮನೆಯಲ್ಲಿ ಇಡೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನೆಲ್ಲ ನಾನು ಇವಾಗಲೇ ನಿಮಗೆ ತಿಳಿಸಿದ್ದೀನಿ. ಈ ಥರ ಸಾಕಷ್ಟು ಪ್ರಯೋಜನ ಇರುತ್ತೆ, ಹಾಗಾಗಿ ಇಟ್ಟಿರ್ತಾರೆ. ಹಾಗೆ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹೆಲ್ಪ್ಫುಲ್ ಅಂತಲೂ ಕೂಡ ಅಂದ್ಕೊಂಡಿರ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.